ನಮಸ್ಕಾರ. CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಫಾರ್ ರಿಯಲ್ ನಂಬರಲ್ಲಿ ಎಕ್ಸಸೈಸ್ 1.6 ಅದರಲ್ಲಿ ಫಸ್ಟ್ ಮೇಯ್ನು ಫೈಂಡ್ 64 ಟು ದಿ ಪವರ್ ಆಫ್ ಹಾಫ್ ಅಂತಿದೆ. ಅದಕ್ಕೂ ಮುಂಚೆ ಏನೇನು ಲಾಗಳಿದೆ ಅಂತ ಬರ್ಕೊಂಡು ಬಿಡೋಣ. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಏನೇನಿದೆ ಅಂತ ಬರ್ಕೊಳ್ಳೋಣ. ಫಸ್ಟ್ ಒನ್ನು a to the power of m into a to the power of n equals a to the power of m plus n. ಇದು ಫಸ್ಟ್ ಲಾ. ಸೆಕೆಂಡ್ ಲಾ ಬಂದು a to the power of m ಹೋಲ್ಸ್ ಟು ದಿ ಪವರ್ ಆಫ್ n ಅಂತಿದ್ರೆ ಇದು a to the power of mn ಮಲ್ಟಿಪ್ಲೈ ಮಾಡ್ತೀವಿ. ಥರ್ಡ್ ಒನ್ನು a to the power of m by a to the power of n ಅಂತಿದ್ರೆ a to the power of m minus n ಅಂತ ಬರ್ಕೋಬೇಕು. ಯಾವಾಗಲೂ m ಶುಡ್ ಬಿ ಗ್ರೇಟರ್ ದ್ಯಾನ್ n. ಓಕೆ. ಫೋರ್ತ್ ಲಾ ಬಂದು a to the power of m b to the power of m which is equal to ab to the whole power of m. ಓಕೆನಾ? ಈ 4 ಲಾಸ್ ಬಂದರೆ ಈ ಸಮ್ಮು ಇನ್ಮೇಲಿಂದ ಸಮ್ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ಪೋನೆಂಟ್ಸ್ದು. ಇವಾಗ 64ಗೆ ಹಾಫ್ ಅಂತ ಹೇಳಿದ್ದಾರೆ ಪವರ್. ಸೊ ಫಸ್ಟು ನಾವು 64ನ್ನು ಇಟ್ ಈಸ್ ಎ ಈವನ್ ನಂಬರ್. ಸೊ 2 ಇಂದ ಮಾಡೋಣ. ಡಿವೈಡ್ ಮಾಡಿದಾಗ 3s 2s 32s ಬಂತ. ಮತ್ತು 2 2 1s 2 6 ಮತ್ತು 2 8s 2 4s 2 2s 2 1s 1 2 3 4 5 6 ಬಂತಾ. 2 to the power of 6 is 64. ಸೊ ನಮ್ಮ ಆನ್ಸರಲ್ಲಿ 2 to the power of 6 to the power of ಹಾಫ್ ಇರೋದು. ಸೊ ಇಂಟು ಹಾಫ್. ಇಲ್ಲ ಇನ್ನೂ ಒಂದು ಮಾಡ್ಬೋದು, ಬ್ರ್ಯಾಕೆಟ್ ಹಾಕ್ಕೊಳ್ಳೋಣ, ಅದು ಇನ್ನೂ ಈಸಿ ಆಗುತ್ತೆ. 2 to the power of 6 ಇಂಟು ಹಾಫ್ ಅಂದರೆ 6 ಇಂಟು ಹಾಫು mn. 6 ಇಂಟು ಹಾಫ್. 2 1s 2 3s 2 to the power of 3. 2 into 2 into 2. 2 2s 4, 4 2s 8. Answer is 8. So 64 to the power of half is equal to 8. ನಮ್ಮ ಆನ್ಸರ್ ಬಂತು. ಸೆಕೆಂಡ್ ಒನ್ 32 to the power of 1 by 5. ಫಸ್ಟ್ ಇದರದ್ದು ಮಾಡ್ಕೊಳ್ಳೋಣ. 32 2 ಇಂದ ಹೋಗುತ್ತೆ. ಈವನ್ ನಂಬರು. 2 1s 2 6 2 8s 2 4s 2 2s 2 1s 1 2 3 4 5 equals answer equals 2 to the power of 5 to the power of 1 by 5. ಇದು ಹೆಂಗಿದೆ? a to the power of m to the whole power of n. ಎರಡನೇ ಲಾ ಹೇಳಿದ್ನಲ್ಲ ಅದರ ಥರ ಇದೆ. ಬರೀಲ್ಲ ಒಂದು ಕಡೆ a to the power of m whole n equals a to the power of mn. ನೋಡಿ ಇದೇ ಥರ ಇದೆ. ಸೊ 2 to the power of 5 into 1 by 5. 5 1s 5 ಕ್ಯಾನ್ಸಲ್ ಆಯಿತು. 2 to the power of 1 ಮಿಕ್ಕೊಂತು. ಸೊ ಆನ್ಸರ್ ಈಸ್ 2. 32 to the power of 1 by 5. ಆನ್ಸರ್ ಈಸ್. ಥರ್ಡ್ ಒನ್ಗೆ ಹೋಗೋಣ. ಥರ್ಡ್ ಒನ್ ಏನು? 125 to the power of 1 by 3. ಸೊ 125ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 125 ಅಂತ 5ಇಂದ ಎಂಡ್ ಆಗಿರೋದ್ರಿಂದ 5ಅಲ್ಲಿ ಹೋಗುತ್ತೆ. 5 2s 10
5 5s are 25. 5 5s are 25. 1 2 3. Answer 5 to the power of 3 whole to the power of 1 by 3. ಇದು ಏನಿದೆ a to the power of m whole power of n which is equal to a to the power of mn. So 5 3 into 1 by 3. 3 1s cancel ಆಯಿತು. 5 to the power of 1 which is equal to 125 to the power of 1 by 3 is equal to 5. ಇವಾಗ ಸೆಕೆಂಡ್ ಮೇನಿಗೆ ಹೋಗೋಣ. ಅದನ್ನು ಫೈಂಡ್ ಅಂತಿದೆ. 9 to the power of 3 by 2. ಸೊ 9ಅನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 3s are 9. 3 to the power of 2 ಬಂತು. ಆನ್ಸರ್ 3 to the power of 3 to the power of 3 by 2. Sorry, 2. 3 to the power of 2 to the power of 3 by 2. 2 times ಅಲ್ವಾ 9ಗೆ 2 ಇದು. ಓಕೆ, ಈಗ ಮತ್ತೆ ಬರ್ಕೊಳ್ಳೋಣ. 3 to the power of 2 into 3 by 2. 2 1s ಕ್ಯಾನ್ಸಲ್ ಆಯಿತು. 3 to the power of 3 ಮಾತ್ರ ಮಿಕ್ಕೊಳ್ಳುತ್ತೆ. 3 to the power of 3 which is equal to 3 into 3 into 3. 3 3s are 9. 9 3s are 27. So 9 to the power of 3 by 2 is equal to 27. ಇದು ನಮ್ಮ ಆನ್ಸರ್. ಸೆಕೆಂಡ್ ಒನ್ ಮಾಡೋಣ. 32 to the power of 2 by 5. ಸೊ 32 ಈವನ್ ನಂಬರು 2 ಇಂದ ಹೋಗುತ್ತೆ. 2 1s are 2 6s are 2 8s are 2 4s are 2 2s are 2 1s are 1 2 3 4 5. Answer 2 to the power of 1 2 3 4 5 5 to the power of 2 by 5. A to the power of m ಈ ಲಾಗ್ ಹೋಗಬೇಕು. ಸೊ 2 to the power of 5 into 2 by 5. 5 1s 5 1s ಹೋಯಿತು. ಏನು ಮಿಕ್ತು 2 to the power of 2 ಮಿಕ್ತು which is equal to 2 into 2 which is equal to 4. So 32 2 to the 2 by 5 to the power of 32 to the power of 2 by 5 is equal to 4. ಥರ್ಡ್ ಸಮ್ಮಿಗೆ ಹೋಗೋಣ. 16 to the power of 3 by 4. 16 ಈವನ್ ನಂಬರು. 2 ಇಂದ 2 8s 2 4s 2 2s 2 1s 1 2 3 4. Answer 2 to the power of 4 to the power of 3 by 4. Same as a to the power of m whole to the power of n which is equal to a to the power of mn. ಈ ಲಾಲೇ ಹೋಗ್ತಾ ಇದ್ದೀನಿ. 2 to the power of 4 into 3 by 4. 4 1s ಕ್ಯಾನ್ಸಲ್ ಆಯಿತು. 2 to the power of 3 ಇದೆ which is equal to 2 into 2 into 2 which is equal to 16 to the power of 3 by 4. 2 2s 4 4 2s 8. ಇದು ಆನ್ಸರ್. ಈಗ ಫೋರ್ತ್ ಒನ್ಗೆ ಹೋಗೋಣ. 125 to the power of minus 1 by 3. ಮೈನಸ್ ಇದೆ, ಕೇರ್ಫುಲ್ ಆಗಿರಿ. minus 1 by 3. ಆನ್ಸರ್ ಮಾಡೋಣ. 125
5 ಎಂಡ್ ಆಗಿದೆ, ಸೊ 5ಅಲ್ಲಿ ಹೋಗುತ್ತೆ. 5 25 125, 5 5 25, 5 1 5. 5 to the power of 3 whole minus 1/3. ಇದು ಯಾವ ಥರ ಇದೆ ಲಾ? a to the power of m whole n which is equal to a to the power of mn. ಅದೇ ಲಾನೇ ಯೂಸ್ ಮಾಡೋಣ ಈಗ. 5 to the power of 3 into minus 1/3. 3 1s ಹೋಯಿತು. 5 to the power of minus 1 ಇದೆ. ಓಕೆ, minus 1 ಅಂದಾಗ 125 to the power of minus 1/3 is equal to 1/5. ಮೈನಸ್ ಇರೋದ್ರಿಂದ 1/5 ಬರುತ್ತೆ. ಇದೆ ಆನ್ಸರು. ಥ್ಯಾಂಕ್ ಯು.